ಇತ್ತೀಚೆಗಷ್ಟೇ ಅವರ ಡಾಕ್ಯುಮೆಂಟ್ರಿಯನ್ನು ನೋಡ್ತಾ ಇದ್ದೆ ನಾನು. ಇದಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ಬುಲೆಟಿನ್ ಬಿಡುಗಡೆಯಾಗಿದೆ. ರಾಷ್ಟ್ರೋತ್ಥಾನ ಆಸ್ಪತ್ರೆ ಅವ್ರು ಹೇಳಿದ್ದಾರೆ, ಕೊನೆ ಉಸಿರೆಳೆದಿದ್ದಾರೆ ಅನ್ನೋದನ್ನು ಆಸ್ಪತ್ರೆಯ ಪ್ರೆಸ್ ರಿಲೀಸ್ನಲ್ಲಿ ಅವರು ಕನ್ಫರ್ಮ್ ಮಾಡಿದ್ದಾರೆ. 2 ಗಂಟೆ 38 ನಿಮಿಷಕ್ಕೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತ ಹೇಳಿ ಬುಲೆಟಿನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇತ್ತೀಚೆಗಷ್ಟೇ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದರು. ನೋಡಿ, ಅವರ ಕಾದಂಬರಿಗಳು ಒಂದು 25 ಕಾದಂಬರಿಗಳನ್ನು ಭೀಮಕಾಯದಿಂದ ಉತ್ತರಾಖಂಡವರೆಗೂ ಕೂಡ ಗಮನಿಸಿದರೆ ಉತ್ತರಾಖಂಡದವರೆಗೂ ಗಮನಿಸಿದರೆ ಒಂದೊಂದು ವಿಭಿನ್ನ ಕಥಾಹಂದರವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಭೀಮಕಾಯ, ಬೆಳಕು ಮೂಡಿತು, ಧರ್ಮಶ್ರೀ, ದೂರ ಸರಿದರು, ಮತದಾನ, ವಂಶವೃಕ್ಷ, ಜಲಪಾತ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೆ, ಗ್ರಹಭಂಗ, ನಿರಾಕರಣ, ಗ್ರಹಣ, ದಾಟು, ಅನ್ವೇಷಣ, ಪರ್ವ, ನೆಲೆ, ಸಾಕ್ಷಿ, ಅಂಚು, ತಂತು, ಸ್ವಾರ್ಥ, ಮಂದ್ರ, ಆವರಣ, ಕವಲು, ಯಾನ, ಉತ್ತರಾಖಂಡ 25 ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಆವರಣ ಅನೇಕ ಕಾರಣಗಳಿಗಾಗಿ ಚರ್ಚೆ ಆಗಿತ್ತು, ವಿಶ್ಲೇಷಣೆಗೊಳಪಟ್ಟಿತ್ತು. ಆವರಣದಲ್ಲಿ ಇಡೀ ಭಾರತದ ಇತಿಹಾಸ, ಭಾರತವನ್ನು ಆಳಿದಂಥ ಮಹಾರಾಜರುಗಳು, ಆಕ್ರಮಣಗಳು, ಭಾರತದ ಮೇಲೆ ಆಗಿರುವಂಥ ಆಕ್ರಮಣದ ನಂತರದಲ್ಲಿ ಬದಲಾವಣೆಗಳು, ಹೇಗೆ ನಗರಗಳ ಹೆಸರನ್ನು ಬದಲಾವಣೆ ಮಾಡಿದ್ರು, ಹೇಗೆ ನಗರಗಳೆಲ್ಲವೂ ಕೂಡ ಮುಸ್ಲಿಂ ದೊರೆಗಡ ಆಕ್ರಮಣದ ಹಿಂದೆ ಆ ನಗರಕ್ಕೆ ಏನು ಹೆಸರಿತ್ತು, ಮುಸ್ಲಿಂ ಆಕ್ರಮಣದ ನಂತರದಲ್ಲಿ ಆ ಹೆಸರುಗಳಿಗೆ ಯಾವ ಹೆಸರನ್ನು ಇಡಲಾಯಿತು ಅನ್ನೋದನ್ನು ಬಹಳ ನೇರವಂತಿಕೆಯಿಂದ ಕಠೋರ ಸತ್ಯವನ್ನು ಅಲ್ಲಿ ದಾಖಲಿಸಿತು. ಆ ಕಾರಣದಿಂದಾಗಿ ಆವರಣ ಬಹಳ ದೊಡ್ಡ ಚರ್ಚೆ ಆಯಿತು. ಆವರಣದ ವಿಚಾರದಲ್ಲಿ ಎಡಬಲ ಪಂಥೀಯ ವಿಚಾರಧಾರೆಗಳ ಮಧ್ಯೆಯೂ ಕೂಡ ಅತ್ಯಂತ ಗಟ್ಟಿ ನಿಲುವನ್ನು ಪ್ರಕಟಿಸಿದ್ದು ಎಸ್ ಎಲ್ ಭೈರಪ್ಪ ಅವರು ತಮ್ಮ ನಿಲುವುಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗದ ರೀತಿಯಲ್ಲಿಯೇ ಮುಂದುವರಿತಾ ಇತ್ತು. ಪ್ರತಿಯೊಂದು ಅಂಶದಲ್ಲೂ ಕೂಡ, ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಅವರ ನೇರವಂತಿಕೆ ಎದ್ದು ಕಾಣಿಸ್ತಾ ಇತ್ತು. ಅದಕ್ಕೆ ಕಟಿಬದ್ಧ ಆಗಿರ್ತಿದ್ರು ಕೊನೆವರೆಗೂ ಕೂಡ. ನಾನು ಹೀಗೆ ಬರಿಬಾರ್ದಾಗಿತ್ತು, ಇಲ್ಲವೇ ಇಲ್ಲ. ಅವರು ಬರೆದಂಥ ಪ್ರತಿ ಅಕ್ಷರಕ್ಕೂ ಕೂಡ ಅವರು ಆ ವಾರಸುದಾರಿಕೆಯನ್ನು, ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ರು.